ಹೇಳಿ. ಹೇಳಲ್ಲ, ಯಾರು ಟೀಮ್ ಹೇಳ್ಬೇಕು. ಏನಪ್ಪ ಏನ್ ಮಾಡೋದು, ಹೆಸರೇ ಹೇಳ್ತಾರಲ್ಲ ಇವರು. ಏನ್ ಮಾಡ್ಲಿ ಈಗ? ಏನ್ ಮಾಡ್ತೀರಾ? ಸರಿ, ಬೆಂಗಳೂರಿನ ಏನ್ ಮಾಡೋದು ಈಗ ಇವ್ರಿಗೆ? ಇನ್ನು ಎಷ್ಟು ನಿಮಿಷ ಬರಬೇಕು ಮಗ ನೋಡು. ನನ್ನ ಹೆಸರು ಕಾಳು. ವೆರಿ ಬ್ಯಾಡ್. ಈ ತರ ಮಾತಾಡ್ಲಿ ಅಂತಾರೆ ನನ್ ಕಾಯ್ತಾ. ಸರಿ, ಓಕೆ, ಮಾತಾಡಿ. ಸರಿ ಬಿಡಿ. ಬೆಂಗಳೂರಿನ ಬಗ್ಗೆ ಅದು ಇದು ಕಂಟೆಂಟ್ ಇದಕ್ಕೆ ನಮ್ಮ ಕುರಿ ಇದಕ್ಕೆ ಒಂದು ರಿವ್ಯೂ ಯೂಸ್ ಆಗಲಿ ಅಂತ ನಿಮ್ಗೆ. ಸೊ ಇನ್ನೊಬ್ರು ಬಂದಿದ್ದಾರೆ ಆಲ್ರೆಡಿ. ಯಾರಂತ ಹೇಳ್ತೀರಾ? ಸಿನಿಮಾ ನೋಡಿ, ಹೀರೋ ಇದ್ದ ಮೇಲೆ ಹೀರೋಗೆ ಯಾರು ಬೇಕು? ಹೀರೋಯಿನ್ ಇರ್ಲೇಬೇಕಲ್ವಾ? ಹೀರೋಯಿನ್ ನೋಡ್ಬೇಕಾ ನೀವು? ನೋಡಿ, ಎಲ್ಲರೂ ನೋಡ್ಬೇಕು ಹೀರೋಯಿನ್ ಅಂತ ಇದ್ದಾರೆ. ಎಸ್, ಬೆಂಗಳೂರು ಇನ್ ಹೀರೋಯಿನ್ ಅವರು ಮೈಸೂರಿಂದ ಬೆಂಗಳೂರು ಇನ್ ಒಳಗಡೆ ಆಗಿದ್ದಾರೆ. ಈಗ ಇನ್ ಆಗಿದ್ದಾರೆ, ಇಲ್ಲಿ ಬಂದಿದ್ದಾರೆ. ನಮಸ್ಕಾರ. ಬೆಂಗಳೂರು ಇನ್ ಅಂದ್ಮೇಲೆ ಇನ್ನೊಬ್ರು ಇನ್ ಆಗಿದ್ದಾರೆ ಈಗ. ಸೊ ಇವ್ರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ, ಅವರೇ ಪರಿಚಯ ಮಾಡ್ಕೊಡ್ತಾರೆ. ನಮಸ್ಕಾರ. ಹಾಯ್. ಹಲೋ. ಓಕೆ, ನಿಮ್ಮ ಹೆಸರನ್ನ ಇಂಟ್ರೊಡ್ಯೂಸ್ ಮಾಡಿ. ನಗು ಬರ್ತಾ ಇದ್ದಾರೆ, ಸುಮ್ಮನೆ ಕೇಳ್ದೆ ನಾನು. ಸರಿ, ಹೇಳಿ, ಇಂಟ್ರೊಡ್ಯೂಸ್ ಮಾಡಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಗೊತ್ತಿಲ್ಲ ನಿಮಗೆ? ಅಲ್ಲ, ನೀವು ಹೇಳಿ, ಹೆಸರು ಹೇಳಿ. ಹೇಳಲ್ಲ. ಹೇಳಿ. ನಾನು ಹೇಳಲ್ಲ. ಯಾಕೋ ಸರ್, ಏನ್ ಸರಿ ಅವರು ಬೀಳ್ತಾ ಇಲ್ವಲ್ಲ, ಒಂದ್ಸತಿ ಹೇಳಿ ಹೇಳ್ತೀನಿ. ಅಂದ್ರೆ ನೋಡಿ, ಇವ್ರಿಗೆ ನನ್ನ ಹೆಸರು ಇಲ್ಲ 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 ಇಲ್ಲ, ನೀವು ಹೇಳಿ ಹೇಳ್ತೀನಿ. ನಾನು ಹೇಳಲ್ಲ. ಹೇಳಿ. ಹೇಳಲ್ಲ, ಯಾರು ಟೀಮ್ ಹೇಳ್ಬೇಕು. ಏನಪ್ಪ ಏನ್ ಮಾಡೋದು, ಹೆಸರು ಹೇಳ್ತಾರಲ್ಲ ಇವರು. ಏನ್ ಮಾಡ್ಲಿ ಈಗ? ಏನ್ ಮಾಡ್ತೀರಾ? ಸರಿ, ಬೆಂಗಳೂರಿನ ಏನ್ ಮಾಡೋದು ಈಗ ಇವ್ರಿಗೆ? ಇನ್ನು ಎಷ್ಟು ನಿಮಿಷ ಬರಬೇಕು ಮಗ ನೋಡು. ನನ್ನ ಹೆಸರು ಕಾಳು. ವೆರಿ ಬ್ಯಾಡ್. ಈ ತರ ಮಾತಾಡ್ಲಿ ಅಂತಾರೆ ನನ್ ಕಾಯ್ತಾ. ಸರಿ, ಓಕೆ, ಮಾತಾಡಿ. ಸರಿ ಬಿಡಿ. ಬೆಂಗಳೂರಿನ ಬಗ್ಗೆ ಅದು ಇದು ಕಂಟೆಂಟ್ ಇದಕ್ಕೆ ನಮ್ಮ ಕುರಿ ಇದಕ್ಕೆ ಒಂದು ರಿವ್ಯೂ ಯೂಸ್ ಆಗಲಿ ಅಂತ ನಿಮ್ಗೆ. ಸೊ ಇದು ಕಂಟಿನ್ಯೂ ಮಾಡ್ರಿ, ನೀವು ಮಾತಾಡಿ ಅಟ್ಲೀಸ್ಟ್ ಹೋಗ್ಲಿ. ಮಾತಾಡಕ್ಕೆ ಬರಲ್ಲ. ಯಾಕೆ ನಿಮಗ್ ಬರಲ್ವಾ? ಅಯ್ಯಪ್ಪ, ಹಂಗಿರೋರು ಚಾನ್ಸೇ ಇಲ್ಲಪ್ಪ. ಮಾತು ಬರದಿರೋರು ಸಿನಿಮಾ ಇಂಡಸ್ಟ್ರಿಗೆ ಬರಕ್ ಸಾಧ್ಯನೇ ಇಲ್ಲ. ಮಾತೇ ಇಲ್ಲ. ಆಕ್ಚುಲಿ ಮಾತೇ ಕಾಪಾಡಿ. ಈಗ ನೋಡಿ, ನಮಗೆ ಮಾತೇ ಕಾಪಾಡಿರೋದು. ನಾವು ಚೆನ್ನಾಗಿದೀವೋ ಚೆನ್ನಾಗಿಲ್ಲೋ ಗೊತ್ತಿಲ್ಲ. ನೀವು ಇಷ್ಟೊಂದು ಮಾತಾಡಿದ್ರೆ ನಂಗೆ ಇನ್ನೂ ಮಾತಾಡಕ್ ಆಗಲ್ಲ. ಸರಿ, ಹಂಗಾರೆ ಮಾತಾಡಿ. ಓಕೆ, ಸರಿ, ಆಯ್ತು, ಹೇಳಿ. ನಾ ಪ್ರೀತಿ ಅಂತ. ನಿಮ್ಮ ಹೆಸರು ಹೇಳಿ. ಹೇಳಿದ್ನಲ್ಲ, ಹೆಸರು ಕಾಳು. ಹೆಸರು ಕಾಳು. ಓಹೋ, ಓಕೆ. ನಾನು ಉದ್ದಿನ ಬೇಡ. ಸರಿ, ಓಕೆ. ಸೊ ಬೆಂಗಳೂರಿನ ಕೀರ್ತಿ ಸರ್ ಅವರು ಇದ್ದಾರೆ. ಸೊ ನಿಮಗೆ ಆಫರ್ ಬಂದಿದ್ದು ಹೇಗೆ, ಯಾರ ಕಡೆಯಿಂದ ಬಂತು? ಕರೆಕ್ಟ್, ಧರ್ಮ ಅವರೇ ರೆಫರ್ ಮಾಡಿದ್ದು. ಬಿಕಾಸ್ ನಾನು ಧರ್ಮನ್ ಜೊತೆ ಕಡಕ್ ಅಂತ ಒಂದು ಮೂವಿ ಆಲ್ರೆಡಿ ಮಾಡಿದ್ದೆ. ಸೊ ಈ ಮೂವಿಗೆ ಮಾಡ್ತೀರಾ ಅಂತ ಕೇಳಿದ್ರು. ಫಸ್ಟ್ ಒಂದ್ಸಲ ಸ್ಟೋರಿ ಕೇಳ್ತೀನಿ. ಇಫ್ ಇಟ್ ಇಸ್ ರಿಯಲಿ ನೈಸ್, ಡೆಫಿನೆಟ್ಲಿ ವೈ ನಾಟ್ ಅಂತ ಹೇಳಿದೆ. ಅಂಡ್ ದೆನ್ ಕಾರ್ತಿಕ್ ಅವ್ರು ಬಂದು ರಾಜರಾಜೇಶ್ವರಿ ನಗರಲ್ಲಿ ಮೀಟ್ ಮಾಡಿ ಸ್ಟೋರಿ ಹೇಳ್ತಾರೆ. ಈಗ ಬ್ಯಾಂಗ್ಳೂರಿನ ಸಿನಿಮಾದಲ್ಲಿ ನೀವು ಮಾಡಿದ್ರಿ. ಸೊ ಕೀರ್ತಿ ಸರ್ ಅವ್ರ ಜೊತೆ ನಿಮ್ದು 3ನೇ ಸಿನಿಮಾ ಇದು, ಓಕೆನಾ? ಕರೆಕ್ಟ್ ಅಲ್ವಾ? ಸೊ ಈಗ ನಿಮ್ಗೆ ಈ ಕತೆ ಕೇಳಿದಾಗ ಏನ್ ಅನಿಸ್ತು? ನಿಮ್ ಕತೆ ಕೇಳಿದಾಗ, ನಿಮ್ ಪಾತ್ರ ಕೇಳಿದಾಗ ಯಾರು ಹೇಳಿದ್ರು? ಡೈರೆಕ್ಟರ್ ಹೇಳಿದ್ರ ಅಥವಾ ಪ್ರೊಡ್ಯೂಸರ್ ಇಂದ ಕಾಲ್ ಬಂತ ನಿಮ್ಗೆ? ಹೇಗೆ? ಆಕ್ಚುಲಿ ಧರ್ಮ ಹ್ಯಾಡ್ ಕಾಲ್ಡ್ ಮೀ. ಇದೊಂದು ಕತೆ ಇದೆ, ಮಾಡ್ತೀರಾ ಅಂತ. ಚೆನ್ನಾಗಿದೆ ಅಂತಂದ್ರೆ ಡೆಫಿನೆಟ್ಲಿ ಮಾಡ್ತೀನಿ ಅಂತಂದೆ. ಅಂಡ್ ಡೈರೆಕ್ಟರ್ ಫೋನ್ ಮಾಡಿ ಒನ್ ಲೈನ್ ಎಕ್ಸ್ಪ್ಲೈನ್ ಮಾಡಿದ್ರು. ಒನ್ ಲೈನ್ ವಾಸ್ ಇಂಪ್ರೆಸಿವ್. ಆಮೇಲೆ ಮೀಟ್ ಮಾಡಿದಾಗ ಫುಲ್ ಸ್ಟೋರಿ ಹೇಳಿದ್ರು. ಅಂಡ್ ಸ್ಕ್ರೀನ್ ಪ್ಲೇ ಇಸ್ ರಿಯಲಿ ಗುಡ್. ಅವ್ರು ಮಾಡ್ಕೊಂಡಿರುವಂಥ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಇಟ್ಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ಒಂದು ಮೇಜರ್ ಸಿಟೀಸಲ್ಲಿ ನಡೆಯುವಂಥ ಒಂದು ಕತೆ. ಸಸ್ಪೆನ್ಸ್ ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ ಕೈಂಡ್ ಆಫ್ ಈ ಥರ ಹೋಗುತ್ತೆ. ಆ್ಯಂಡ್ ನಾನು ಮಾಡಿರೋ ಪ್ರಾಜೆಕ್ಟ್ಸಲ್ಲಿ ಇದು ಒಂದು ಯೂನಿಕ್ ಆಗಿದೆ. ಆ್ಯಂಡ್ ಐ ಆಮ್ ಅ ರಿಪೋರ್ಟರ್ ಇನ್ ದ ಮೂವಿ. ಓಕೆ, ಇದೊಂದು ಬ್ಯಾಂಗ್ಳೂರ್, ಸ್ಪೆಷಲಿ ಬ್ಯಾಂಗ್ಳೂರಿನ ಹೆಸರಿಗೆ ತಕ್ಕಂಗೆ ನಡೆಯುವಂಥ ಇವಾಗ ಆಗ್ತಿರುವಂಥ ಕಥೆಗಳು ಯೂತ್ಸ್ಗೆ ರಿಲೇಟ್ ಆಗುವಂಥದ್ದು ಇರ್ಬೋದು. ಆ್ಯಂಡ್ ಯೂತ್ಸ್ ಎಷ್ಟು ಕೇರ್ಫುಲ್ ಆಗಿ ಇರಬೇಕು, ಎಲ್ಲೆಲ್ಲಿ ಏನೇನು ನಡೆಯುತ್ತೆ, ಕ್ರೈಮ್ಸ್ಗಳು ಏನೇನೆಲ್ಲ ಆಗತ್ತೆ ಅನ್ನೋ ಒಂದು ಮೇಜರ್ ಕಾನ್ಸೆಪ್ಟ್ ಮೇಲೆ ಮಾಡಿರುವಂಥದ್ದು. ಅಂದ್ರೆ ರಿಲೇಟ್ ಆಗತ್ತೆ ಪ್ರತಿಯೊಂದು ಮೆಸೇಜ್ ಓರಿಯೆಂಟೆಡ್. ಅದೊಂದು ಸಿನಿಮಾ ನೋಡಿದಾಗ ಸುಮ್ಮನೆ ಎದ್ದು ಬರೋದಕ್ಕಿಂತ ನಾವು ಎಷ್ಟು ಕೇರ್ಫುಲ್ ಆಗಿದ್ರೆ ಒಳ್ಳೇದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸಿನಿಮಾದಲ್ಲಿ. ಸೊ ಅದೇ ಒಂದು ಹುಡುಗರಿಂದ ಆಗಿರ್ಬೋದು, ಹುಡುಗಿಯರಿಂದ ಆಗಿರ್ಬೋದು, ಏನೆಲ್ಲ ಆಗ್ತಾ ಇರುತ್ತೆ ಅನ್ನೋದು. ಸೊ ಒಂದು ಮೆಸೇಜ್ ಓರಿಯೆಂಟೆಡ್, ಕಂಟೆಂಟ್ ಓರಿಯೆಂಟೆಡ್. ಅಂಡ್ ಇಟ್ಸ್ ನಾಟ್ ಲೈಕ್ ಏನೋ ಒಂದು ಲವ್ ಅಥವಾ ಒಂದು ಕಮರ್ಷಿಯಲ್ ಆ ಥರದ್ದಲ್ಲ. ಇದೊಂದು ಆಸ್ ಯು ಟೋಲ್ಡ್ ಮೆಸೇಜ್ ಓರಿಯೆಂಟೆಡ್. ಸರಿ, ಓಕೆ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ಕ್ರೈಮ್ ಅಂದ್ಮೇಲೆ, ಈಗ ಕ್ರೈಮ್ ಜಾಸ್ತಿ ಆಗೋದು ಯಾವ ಕಡೆಯಿಂದ? ಹುಡುಗರ ಕಡೆಯಿಂದ ಆಗತ್ತಾ, ಹುಡುಗಿ ಕಡೆಯಿಂದ ಆಗತ್ತಾ? ನಿಮ್ ಪ್ರಕಾರ ಜಾಸ್ತಿ ಆಗೋದು ಯಾವ ಕಡೆಯಿಂದ?
ಸಿ ಇಟ್ಸ್ ನಾಟ್ ದಟ್ ಬರೀ ಹುಡುಗರಿಂದ ಆಗುತ್ತೆ ಹುಡುಗಿರಿಂದ ಆಗುತ್ತೆ ಅಂತಲ್ಲ, ಡಿಪೆಂಡ್ಸ್ ಆನ್ ದ ಮೆಂಟಾಲಿಟೀಸ್. ಬಿಕಾಸ್ ಇವಾಗೆಲ್ಲ ಹೆಂಗಾಗ್ತದೆ ಅಂತಂದ್ರೆ ಸ್ಯಾಡಿಸ್ಟ್ಗಳು ಜಾಸ್ತಿ ಆಗ್ತಿದ್ದಾರೆ. ಆ ಒಂದು ಒಳ್ಳೆತನ ಅನ್ನೋದು ಒಂದು ಏನದು 90s ಅಲ್ಲೇ ಹೋಗ್ಬಿಡ್ತು ಅನ್ಸುತ್ತೆ, 90s ಕಿಡ್ಸ್ ಇದ್ದಾಗ. ಈಗ 20s ಕಿಡ್ಸ್ ಹೆಂಗಾಗ್ಬಿಡಿದಾನೆ ಜೆನ್ಸಿ ಜನರೇಷನ್ ಲಿಟ್ರಲಿ ಲೈಕ್ ದೇ ವಾಂಟ್ ಸಮಥಿಂಗ್ ಅಂದ್ರೆ ದೇ ಗೋ ಟು ಎಕ್ಸ್ಟ್ರೀಮ್ ಲೆವೆಲ್, ಏನ್ ಬೇಕಂದ್ರೂ ಮಾಡಕ್ ರೆಡಿ ಇರ್ತಾರೆ ಇಫ್ ದೇ ವಾಂಟ್ ಸಮಥಿಂಗ್ ಅಂತ ಅಂದಾಗ. ಸೊ ಅದಕ್ಕೋಸ್ಕರ ಅದು ಹೇಳ್ಲಿಕ್ಕೆ ಬರಲ್ಲ ಹುಡುಗರಿಂದ ಆಗುತ್ತೆ ಹುಡುಗಿರಿಂದ ಆಗುತ್ತೆ ಅಂತ. ಈಕ್ವಲ್ ಈಗ ಯಾರು ಹುಡುಗರು ಒಳ್ಳೆಯವರಲ್ಲ ಹುಡುಗಿರು ಒಳ್ಳೆಯವರಲ್ಲ. ಸಮ್ ಟೈಮ್ಸ್ ಈಗಿನ ಜನರೇಷನ್ ಹಂಗೆ ಹೇಳಕ್ಕಾಗಲ್ಲ, ಒಳ್ಳೆಯವರು ಇರ್ತಾರೆ. ಸಮ್ ಮೆಂಟಾಲಿಟೀಸ್ ಲೈಕ್ ದಟ್. ಕ್ರೈಮ್ ಯಾರಿಂದ ಆಗುತ್ತೆ ಅಂದಾಗ ಆ ಒಂದು ಸ್ಯಾಡ್ನೆಸ್ ಅಂದ್ರೆ ಏನೋ ಒಂದು ಸಿಕ್ಕಿರಲ್ಲ ಅವರಿಗೆ, ಅದೇ ಒಂದು ವಿಷಯಕ್ಕೋಸ್ಕರನೇ ಅವ್ರು ಎಕ್ಸ್ಟ್ರೀಮ್ ಲೆವೆಲ್ ವರ್ಗೂ ಹೋಗ್ತಾರೆ. ಅದು ಹುಮೆವರ್ ಇಟ್ ಇಸ್. ಅವಾಗ ಒಂದು ಟೈಮ್ ಇತ್ತು ಹುಡುಗಿರೆಲ್ಲ ತುಂಬಾ ಸೈಲೆಂಟ್ ಅಂತ ಅನ್ನೋದು, ಬಟ್ ಇವಾಗ ಹಂಗಿಲ್ಲ ಬಿಡಿ, ಈ ಹುಡುಗರಿಗಿಂತ ಸ್ಟ್ರಾಂಗ್ ಇದಾರೆ ಹುಡುಗಿರು. ಓಕೆ, ಸೊ ನಿಮ್ಮ ಪಾತ್ರ ಇಷ್ಟು ಸಿನಿಮಾಗಳಲ್ಲಿ ಸೊ ನಿಮ್ಗೆ ಇದರೊಳಗಡೆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ರಿಪೋರ್ಟರ್ದು. ಸೊ ಹೆಂಗ ಅನಿಸ್ತಾ ಕ್ಯಾರೆಕ್ಟರ್? ನಾನು ಒಪ್ಕೊಂಡಿರೋ ಎಲ್ಲಾ ಸಿನಿಮಾಗಳಲ್ಲೂ ಕತೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಬಟ್ ಅಲ್ಲ ಸ್ಪೆಷಲ್ ಅಲ್ಲ, ಈಗ ಒಂದೊಂದು ಪಾತ್ರಗಳು ಇರ್ತವೆ, ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಕ್ಯಾರೆಕ್ಟರ್ ಸಿಗುತ್ತಲ್ವಾ. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಸಿಕ್ಕಿರುವಂತ ಕ್ಯಾರೆಕ್ಟರ್ ರಿಪೋರ್ಟರ್ದು. ಸೊ ಹೆಂಗ ಅನಿಸ್ತು? ಕಷ್ಟ ಆಯ್ತಾ ನಿಮ್ಗೆ ರಿಪೋರ್ಟರ್ ಕ್ಯಾರೆಕ್ಟರ್? ಕಷ್ಟ ಅಂತ ಅನಿಸ್ಲಿಲ್ಲ. ಬಿಕಾಸ್ ನಿಮ್ಗಳ ಹತ್ರ ಇಂಟರ್ವ್ಯೂ ಮಾಡಿ 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 ಜರ್ನಲಿಸ್ಟ್ ಗಳನ್ನ ಮೀಡಿಯಾದವ್ರನ್ನ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಿಮ್ಗಳನ್ನೆಲ್ಲ ಒಂದು ಎಕ್ಸಾಂಪಲ್ ಇಟ್ಕೊಂಡೆ ನನ್ನನ್ನ ನಾನು ಅದರಲ್ಲಿ ಅಳವಡಿಸ್ಕೊಂಡು ಆಕ್ಟ್ ಮಾಡಿರ್ತೀನಿ. ಬಿಕಾಸ್ ಒಂದು ಮೀಡಿಯಾದಲ್ಲಿ ಅವ್ರು ಹೇಗೆ ಕ್ವಶನ್ಸ್ ಕೇಳ್ತಾರೆ, ಹೇಗಿರ್ತಾರೆ, ನಾವೊಂದು ನ್ಯೂಸ್ ಚಾನೆಲ್ ಸ್ಟುಡಿಯೋಗೆ ಹೋದಾಗಲೂ ಅಲ್ಲಿ ಹೇಗಿರ್ತಾರೆ, ಕೈಂಡ್ ಆಫ್ ಅದನ್ನೆಲ್ಲ. ಬಿಕಾಸ್ ಒಂದು ಸಿನಿಮಾ ಮಾಡಿದಾಗ ಒಂದು ಕ್ಯಾರೆಕ್ಟರ್ ನಾವು ಮಾಡ್ತಿದೀವಿ ಅಂತಂದ್ರೆ ನಾಟ್ ಜಸ್ಟ್ ಆಕ್ಟಿಂಗ್. ನಾನು ಆಕ್ಟಿಂಗ್ ಎಲ್ಲೂ ಕಲ್ತಿಲ್ಲ ಇನ್ಫ್ಯಾಕ್ಟ್, ಬಿಕಾಸ್ ಐ ನೆವರ್ ಡ್ರೀಮ್ಡ್ ಆಫ್ ಕಮಿಂಗ್ ಟು ಇಂಡಸ್ಟ್ರಿ. ಸೊ ನಾನು ಎಲ್ಲೂ ಕಲ್ತಿಲ್ಲ. ಬಟ್ ನನಗೆ ಇವಾಗ ಇರೋದೇ ಅಬ್ಸರ್ವೇಷನ್. ಈಗ ನಾನೊಂದು ಪಾತ್ರ ಈಗ ನಾನು ಡಾಕ್ಟರ್ ಪಾತ್ರ ಮಾಡ್ತಿದ್ದೀನಿ, ಡಾಕ್ಟರ್ ಮ್ಯಾನರಿಸಮ್ ಹೆಂಗಿರುತ್ತೆ, ಅವ್ರ ಪೇಷಂಟ್ಸ್ ಜೊತೆ ಹೆಂಗ್ ಬಿಹೇವ್ ಮಾಡ್ತಿರ್ತಾರೆ, ಅವ್ರ ಹಾಸ್ಪಿಟಲ್ ಅಲ್ಲಿ ಹೆಂಗಿರ್ತಾರೆ, ಹಾಸ್ಪಿಟಲ್ ಇಂದ ಬಂದ್ಮೇಲೆ ನನ್ನ ಫ್ರೆಂಡ್ಸ್ ಯಾರಾದ್ರು ಡಾಕ್ಟರ್ ಇದ್ರು ಅಂತಂದ್ರೆ ಅವ್ರು ಆಫ್ ದ ಸ್ಕ್ರೀನ್ ಅಂದ್ರೆ ಆಫ್ ದ ಹಾಸ್ಪಿಟಲ್ ಅವ್ರ ಕೆಲಸ ಇದ್ದಾಗ ಆಫ್ ದ ಡ್ಯೂಟಿ ಅಂಡ್ ಆನ್ ದ ಡ್ಯೂಟಿ ಅವ್ರು ಹೆಂಗಿರ್ತಾರೆ ಅಂತ ಅನ್ನೋದನ್ನ ಅಬ್ಸರ್ವ್ ಮಾಡ್ತಿರ್ತೀನಿ. ಅಥವಾ ನಾನೇನೋ ಒಂದು ಹೂವ ಮಾರೋರ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಮಾರ್ಕೆಟ್ಗೆ ಹೋದ್ರೆ ಹೂವ ಮಾರೋರ್ ಮ್ಯಾನರಿಸಮ್ ಹೆಂಗಿರುತ್ತೆ, ಅವ್ರ ಕಸ್ಟಮರ್ಸ್ ಹತ್ರ ಹೆಂಗ್ ಬಿಹೇವ್ ಮಾಡ್ತಾರೆ, ಅವ್ರ ಫ್ಲವರ್ ಹೆಂಗ್ ತರ್ತಾರೆ. ಸೊ ಈ ತರದ್ದು ಪ್ರತಿಯೊಬ್ಬರು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸ್ಪೆಷಲಿ ನಂಗೊಂದು ಸಿನಿಮಾ ಕತೆ ಬಂದಿದೆ, ಅದ್ರ ನನ್ನ ಪಾತ್ರ ಹಿಂಗಿದೆ ಅಂತಂದಾಗ ಅವಾಗಲೇ ನನಗೆ ಒಂದು ಏನಂತಾರೆ ವರ್ಕ್ಶಾಪ್ ನನ್ನ ಮೈಂಡ್ಗೆ ನಂಗೆ ಯಾರು ಬಂದು ಹೇಳ್ಕೊಡ್ಬೇಕು ಅನ್ನೋದಕ್ಕಿಂತ ವರ್ಕ್ಶಾಪ್ ಮಾಡಿಸ್ಬೇಕು ಅನ್ನೋದಕ್ಕಿಂತ ಈ ಪಾತ್ರ ಮಾಡ್ತಿದ್ದೀನಿ ಅಂದ್ರೆ ಫ್ರಮ್ ದೆನ್ ಅಲ್ಲಿ ಸ್ಟಾರ್ಟ್. ಅಂಡ್ ದೆನ್ ಈಗ ನಾಳೆ ಈ ಥರದ್ದೊಂದಿದೆ ಅಂದ್ರೆ ಹಿಂದಿನ ದಿನ ಕೇಳ್ಕೊತೀನಿ ಏನು ಸೀನ್ ಮಾಡ್ತೀರಾ ನಾಳೆ. ಸೊ ಅದಕ್ಕೆ ಏನು ಪ್ರಿಪೇರ್ ಆಗ್ಬೋದು, ಮೆಂಟಲಿ ಏನು ಪ್ರಿಪೇರ್ ಆಗ್ಬೋದು ಅಂದ್ರೆ ಏನೋ ಒಬ್ಬರು ಮಿರರ್ ಮುಂದೆ ಆ್ಯಕ್ಟ್ ಮಾಡ್ತೀನಿ ಆ ಥರದ್ದೆಲ್ಲ ಇಲ್ಲ. ಮೆಂಟಲಿ ನಾನು ಏನು ಪ್ರಿಪೇರ್ ಆಗ್ಬೋದು, ಆ ಕ್ಯಾಮ್ರಾ ಮುಂದೆ ಹೋದಾಗ್ಲೂ ನಾನು ಕೇಳ್ತೀನಿ ಡೈರೆಕ್ಟರ್ನ ಯಾರು ಚೇಂಜಸ್ ಬೇಕಾಗತ್ತಾ, ಯಾವ ಥರ ಮಾಡಬೇಕು, ಅದೇನೋ ನನಗೆ ಗೊತ್ತಿದೆ ಅದನ್ನೇ ಮಾಡ್ತೀನಿ ಅಂತಲ್ಲ. ಐ ವಿಲ್ ಗೋ ಆಸ್ ಡೈರೆಕ್ಟರ್ ನಾನು ಏನು ಮಾಡ್ಬೋದು, ಏನು ಚೇಂಜಸ್ ಮಾಡ್ಬೋದು, ಇನ್ ಕೇಸ್ ನಾನು ಮಾಡಿದ್ದು ಕರೆಕ್ಟ್ ಇದೆಯಾ ಇಲ್ವಾ, ಏನಾದ್ರು ಚೇಂಜಸ್ ಬೇಕಾ. ಸೊ ಈ ಥರ ನಾನು ಆ್ಯಕ್ಟಿಂಗ್ ಕಲ್ತ್ಕೊಂಡಿರೋದು ಕೈಂಡ್ ಆಫ್ ಆ ಥರ ಮಾಡ್ತೀನಿ. ಆ್ಯಕ್ಚುಲಿ ಐ ಆಮ್ ಆಲ್ಸೋ ಆ್ಯಕ್ಟರ್, ಬಟ್ ನನಗೆ ಯಾವುದೋ ಪ್ರಶ್ನೆಗಳು ಹೆಂಗೆ ಕೇಳಬೇಕಂತ ನನಗೆ ಗೊತ್ತಾ, ನಾನು ಕೇಳ್ತೀನಿ. ನಿಮ್ಮ ಮಾತು ಮೇಲೆ ನಾನು ಕೇಳೋದು ಅಷ್ಟೇ ಪ್ರಶ್ನೆ. ಬಿಕಾಸ್ ಎಕ್ಸ್ಪೀರಿಯನ್ಸ್ ನೀವು ಹೆಂಗೆ ಹೇಳಿದ್ರ ಯಾವ್ಯಾವ ಕ್ಯಾರೆಕ್ಟರ್ ಹೆಂಗಂತ ನಾನು ಅದೇ ಥರ ಕ್ಯಾರೆಕ್ಟರ್ಗಳನ್ನ ನೋಡ್ಕೊಂಡು ಕಲ್ತಿರೋದು. ಅಲ್ಲ ನಾನು ಹೇಳ್ತಾರೆ ನೀವು ಹೇಳಿದ್ರಿ ಈಗ ಡಾಕ್ಟರ್ ಹೆಂಗಿರ್ತಾರ, ಪಾತ್ರಗಳು ಹೆಂಗಿರುತ್ತೆ ಅಂತ. ಸೊ ಅದು ಅಷ್ಟೇ ಪ್ರತಿಯೊಬ್ಬರು ನ್ಯಾಚುರಲಿಟಿ ನಾವು ಕಾಪಾಡ್ಕೋಬೇಕು ಅಂತ ಬಂದಾಗ ರಿಯಲ್ ಆಗಿ ಯಾರು ಹೆಂಗಿರ್ತಾರೆ ಅದನ್ನ ನೋಡಿದ್ರೆ ತಾನೇ ನಾವು ಪಾತ್ರ ಮಾಡೋದು. ಇಲ್ಲ ಅಂದ್ರೆ ಆಡಿಯನ್ಸ್ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ಅವ್ರು ಹೆಂಗ್ ಕನೆಕ್ಟ್ ಆಗ್ತಾರೆ ಪಾತ್ರಕ್ಕೆ ಅಲ್ವಾ. ಈಗ ಸುಮ್ಮನೆ ನಾವು ಡ್ರಾಮ್ಯಾಟಿಕ್ ಆಗಿ ಮಾಡಿದ್ರೆ ಇಟ್ಸ್ ಲುಕ್ ಲೈಕ್ ಎ ಡ್ರಾಮಾ. ನಾವೊಂದು ಈಗ ಕಾಲೇಜ್ ಡೇಸ್ ಅಲ್ಲಿ ಏನೋ ಒಂದು ಡ್ರಾಮಾ ಒಂದ್ ಕಂಪ್ಲೀಟ್ 1 hour ಸ್ಟೇಜ್ ಮಾಡ್ತೀವಲ್ಲ ಕೈಂಡ್ ಆಫ್ ಹಂಗ್ ಅನ್ಸ್ಬಿಡುತ್ತೆ. ಬಟ್ ಸಿನಿಮಾಂಗ್ ಅನ್ಸ್ಬಾರ್ದು. ಸಿನಿಮಾ ಶುಡ್ ಬಿ ಲೈಕ್ ಆಕ್ಟರ್ ಶುಡ್ ಬಿ ನ್ಯಾಚುರಲ್. ಅವ್ರು ಕನೆಕ್ಟ್ ಆಗ್ಬೇಕು. ಅವ್ರ ಒಂದು ಲವ್ ಸ್ಟೋರಿ ಇರತ್ತ, ಆ ಲವ್ ನಮ್ ಲೈಫಲ್ಲಿ ಒಂದು ಯಾವ್ದಾದ್ರು ಅಟ್ಲೀಸ್ಟ್ ಪೂರ್ತಿ ಸಿನಿಮಾ ಕನೆಕ್ಟ್ ಆಗಿಲ್ಲ ಅಂದ್ರು ಒಂದ್ ಪರ್ಟಿಕ್ಯುಲರ್ ಸೀನ್ ಕನೆಕ್ಟ್ ಆಗ್ಬೇಕು. ಅದೇ ಸಿನಿಮಾ. ಅದ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಸಿನಿಮಾ ಎಲ್ಲಿ ಹಿಟ್ ಆಗುತ್ತೆ, ಜನ ಎಲ್ಲಿಂದ ಥಿಯೇಟರ್ಸ್ ಬರ್ತಾರೆ. ಸೊ ಈ ಸಿನಿಮಾದ ಬಗ್ಗೆ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಈ ಸಿನಿಮಾ ಬೆಂಗಳೂರಿನ ಯಾಕೆ ನೋಡ್ಬೇಕು ಜನ? ಸೊ ಏನಕ್ಕೆ ನೋಡ್ಬೇಕು ಅನ್ನೋದ ಅದನ್ನ ಹೇಳಿ. ಆಸ್ ಐ ಮೆನ್ಷನ್ ಯು ಬಿಫೋರ್, ಇದು ಒಂದು ಇವಾಗ ನಡೀತಿರೋದೊಂದು ಕತೆ. ಈಗಿನ ಜನರೇಷನ್, ಈಗಿನ ಯೂತ್ ಸ್ಪೆಷಲಿ ಏನೆಲ್ಲ ಅವ್ರಿಗೆ ಗೊತ್ತಿಲ್ಲ ಸುತ್ತಮುತ್ತ ಏನಾಗ್ತಾ ಇದೆ, ಅದು ಎಷ್ಟು ಅವೇರ್ ಆಗಿರ್ಬೇಕು. ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ ಸಿನಿಮಾದಲ್ಲಿ. ಅದನ್ನ ನಾನಾಗಿರ್ಲಿ, ಧರ್ಮ ಅವರಾಗಿರ್ಲಿ, ರಿಷಾ ಅವರಾಗಿರ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಎಲ್ಲರೂ ಮಾಡಿದೀವಿ. ಸೊ ಅದೊಂದು ಸಿನಿಮಾ ನೋಡಿದಾಗ ಎಲ್ರಿಗೂ ಒಂದು ಎಚ್ಚರಿಕೆ ಅದು ನೀಟಾಗಿ ಗೊತ್ತಾಗತ್ತೆ. ಬಿಕಾಸ್ ನಮ್ಗೆ ಗೊತ್ತಿದೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಇದೊಂದು ಸಿನಿಮಾ ನೋಡೋದ್ರಿಂದ ಓಕೆ ಹಿಂಗೆಲ್ಲಾನು ಆಗತ್ತಾ, ನಾವೆಲ್ಲಿ ಎಷ್ಟು ಕೇರ್ಫುಲ್ ಆಗಿ ಇರ್ಬೇಕು ಅನ್ನೋದು ಒಂದು ಅವೇರ್ನೆಸ್ ಸಿಗುತ್ತೆ. ಹಾಗಾಗಿ ಸಿನಿಮಾ ನೋಡ್ಬೇಕು. ಎಷ್ಟು ಸಾಂಗ್ಸ್ ಅಲ್ಲಿ ಇದೀರಾ? ಸಾಂಗ್ ಏನಾದ್ರೂ ಇದೆ ನಿಮಗೆ? ಎಸ್, ಸರ್ ಜೊತೆ ಇದೆ, ಕೀರ್ತಿ ಸರ್ ಜೊತೆ ಒಂದು ಸಾಂಗ್ ಇದೆ. ಯಾವ್ದು ಒಂದು ಲೈನ್ ಏನಾದ್ರು ಹೇಳ್ಬೋದಾ? ಯಾವ್ದು ಸಾಂಗ್ ಅಂತ ಒಂದೆರಡು ಲೈನ್ ನೋಡಿ ಅನ್ನೋದಾದ್ರೆ
ವಾಯ್ಸು ಅಲ್ಲಿ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಡಿದ್ದಾರೆ. ಬಟ್ ಹೀರೋಯಿನ್ ಬಾಯಿಂದ ಕೇಳ್ಬೇಕು ಲಿಪ್ ಮೂವ್ಮೆಂಟ್ ಹೆಂಗಿರುತ್ತೆ ಅಂತ. ಅದಕ್ಕೆ ಸೊ ನಾನು ಒಳ್ಳೆ ಗಿಟಾರ್ ಪ್ಲೇಯರ್ ಅಮೆರಿಕದಲ್ಲಿ ಇದ್ನಲ್ಲ, ಹಾಡಿ ಒಂದ್ 2 ಲೈನ್. ದಯವಿಟ್ಟು ಆಮೇಲೆ ಅದನ್ನ ಆಫ್ ಮಾಡ್ಕೊಂಡು ಹೋಗ್ಬಿಡಿ, ಏ, ಇಲ್ಲ. ಫಾರ್ವರ್ಡ್ ಮಾಡ್ಬಿಡಿ. ವಾಯ್ಸ್ ಕೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ನಂಗೆ ಹಾಡಕ್ ಬರಲ್ಲ. ಬಟ್ ಇವ್ರು ಗಿಟಾರ್ ಎಲ್ಲ ಬಾರಿಸ್ತಿದ್ದಾರೆ, ಇವ್ರಿಷ್ಟು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಹಾಡ್ತಿದ್ರು ಅಷ್ಟೇ, ಬಿಕಾಸ್ ಆಫ್ ಹಿಸ್ ರಿಕ್ವೆಸ್ಟ್. ಥ್ಯಾಂಕ್ ಯು ಹಾಡಿ. ಆನಾಚೆಯನ್ನು ಜಾರಿದ ಸೋನೆ ನೀನು ಕೈ ಚಾಚಿ ಹಿಡಿದು ನೋಡಡೆ ನಾನು. ಅಷ್ಟೇ. ಸೂಪರ್, ಸಖತ್ತಾಗಿದೆ ವಾಯ್ಸು. ನೆಕ್ಸ್ಟ್ ಸಿನಿಮಾಗೆ ದಯವಿಟ್ಟು ಡೈರೆಕ್ಟ್ರೆ ಇವ್ರಿಗೆ ಹೀರೋಯಿನ್ ಪ್ಲಸ್ ಹಾಡು 2 ಹಾಡ್ಸ್ಬಿಡಿ, ಸರಿ ಹೋಗ್ಬಿಡುತ್ತೆ. ಓಕೆ ಸೂಪರ್, ತುಂಬಾ ಚೆನ್ನಾಗಿ ಹಾಡಿದ್ರಿ.